ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರುವಂತಹ ಸುಳ್ಳು ಅಪಪ್ರಚಾರಗಳನ್ನು ನಾನು ಗಮನಿಸಿದೆ. ಪ್ರಾಯಶಃ ಆ ಅಪಪ್ರಚಾರ ಮಾಡ್ತಾ ಇರುವಂಥವರು ಮತ್ತು ಕೆಲವರು ಅದನ್ನು ನಂಬುವರಿಗೂ ನಾನು ಸಾಧಾರಣ 2001ರಿಂದ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 2001ರಲ್ಲಿ ಉಡುಪಿ ನಗರಸಭೆಯ ಸದಸ್ಯನಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾದ ಪ್ರಾರಂಭದಲ್ಲಿ ಇಲ್ಲಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಬರುವುದಕ್ಕಿಂತ ಮೊದಲು ನಗರ ಸಮುದಾಯ ಅಭಿವೃದ್ಧಿಯ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಆನಂತರ 2005ರಿಂದ ಏನು ಗ್ರಾಮಾಭಿವೃದ್ಧಿ ಸಂಸ್ಥೆ ನಮಗೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬಂದಿದೆ, ಆನಂತರ ಉಡುಪಿ ಜಿಲ್ಲೆಯಲ್ಲಿ ಆದಂಥ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ನಾವು ಹತ್ತಿರದಲ್ಲಿ ನೋಡಿದ್ದೇವೆ. ಮತ್ತು ಇವತ್ತು ಮಹಿಳೆಯರು ಒಂದು ಮುಖ್ಯ ವಾಹಿನಿಗೆ ಬರುವಂಥ ಒಂದು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಆರ್ಥಿಕವಾಗಿಯೂ ಸ್ವಸಹಾಯ ಸಂಘಗಳು ಪ್ರಾರಂಭ ಆಗೋದಕ್ಕಿಂತ ಮೊದಲು ಮಹಿಳೆಯರು ಅವರಿಗೇನಾದರೂ ಮನೆಯ ಕೆಲಸಗಳಿಗೆ ಹಣ ಬೇಕು ಅಂತ ಹೇಳಿದರೆ ಬಹಳ ಕಷ್ಟಪಡುವಂಥ ವ್ಯವಸ್ಥೆ ಇತ್ತು. ಇವತ್ತು ಸ್ವಸಹಾಯ ಸಂಘ ಬಂದ ಮೇಲೆ ಅವರಿಗೆ ಸ್ವಸಹಾಯ ಸಂಘಗಳಿಂದ ಸಾಲ ಸಿಕ್ಕಿ ಆರ್ಥಿಕವಾಗಿ ಬೆಳವಣಿಗೆ ಆಗೋದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಸಾಮಾಜಿಕವಾಗಿಯೂ ಸಹಿತ ಇವತ್ತು ಸಮಾಜದ ಮುಂದೆ ನಿಂತುಕೊಂಡು ಮಾತಾಡುವಂಥ ಶಕ್ತಿ ಇವತ್ತು ಮಹಿಳೆಯರಿಗೆ ಬಂದಿದೆ. ಇನ್ನು ಇವತ್ತಾಗ್ತಾ ಇರುವಂಥ ಮೈಕ್ರೋ ಫೈನಾನ್ಸಿಂಗ್ ಅಂತ ಹೇಳುವಂಥ ಅಪಪ್ರಚಾರ, ಯಾಕಂದರೆ ಫೈನಾನ್ಸಿಂಗ್ ವಿಭಾಗದಲ್ಲಿ ನನಗೆ ಅನುಭವ ಇರುವಂಥವನು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನೇರವಾಗಿ ಫೈನಾನ್ಸಿಂಗ್ ಮಾಡುವಂಥ ಸಂಸ್ಥೆ ಅಲ್ಲ. ಬ್ಯಾಂಕ್ಗಳು, ನ್ಯಾಷನಲೈಸ್ ಬ್ಯಾಂಕ್ಗಳು ಇಂಪ್ಲಿಮೆಂಟಿಂಗ್ ಏಜೆನ್ಸಿಯಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯನ್ನು ಮಾಡ್ತದೆ. ಅದರಲ್ಲಿ ಅವರು ಕೊಟ್ಟಂಥ ಸೇವೆಗೆ ಬ್ಯಾಂಕ್ ಅವರಿಗೆ ಶುಲ್ಕವನ್ನು ನೀಡುತ್ತದೆ. ಈ ವ್ಯವಸ್ಥೆಯಲ್ಲಿ ಇರುವಂಥದ್ದು ಅದರ ವಸೂಲಿ, ಅವರಿಗೆ ಸದ್ವಿನಿಯೋಗ ಆಗುವಂಥ ನೋಡುವಂಥ ಜವಾಬ್ದಾರಿ ಈ ಸಂಸ್ಥೆಯ ಮೇಲೆ ಇರ್ತದೆ. ಈ ರೀತಿ ಅಪಪ್ರಚಾರಗಳಾಗಿ ಈ ವ್ಯವಸ್ಥೆ ಡಿಸ್ಕಂಟಿನ್ಯೂ ಆದರೆ ಸಮಾಜಕ್ಕೆ ತುಂಬ ದೊಡ್ಡ ಹೊಡೆತ ಇದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇರ್ಬೋದು, ವಿಶೇಷವಾಗಿ ವೀರೇಂದ್ರ ಹೆಗ್ಡೆ ಅವರು ಪಟ್ಟಾಭಿಷಿಕ್ತರ ಆದ ಮೇಲೆ ಧರ್ಮಸ್ಥಳ ಜನರ ಒಂದು ಪ್ರತಿಯೊಂದಕ್ಕೂ ಸ್ಪಂದಿಸುವಂತ ಒಂದು ಸಂಸ್ಥೆ ಆಗಿದೆ. ಅದು ಒಂದು ದೇವಸ್ಥಾನದ ಜೀರ್ಣೋದ್ಧಾರಗಳು ನಡೀಲಿ, ಒಂದು ಸಣ್ಣ ಬಬ್ಬುಸ್ವಾಮಿಯ ಜೀರ್ಣೋದ್ಧಾರಗಳು ನಡೀಲಿ, ಅಥವಾ ಯಾವುದೇ ಒಂದು ಒಳ್ಳೆಯ ಕೆಲಸಗಳು ಆಗ್ತದೆ ಅಂತಾದರೆ ಅದಕ್ಕೆ ಸಹಾಯ ಹಸ್ತವನ್ನು ಧರ್ಮಸ್ಥಳ ಸಂಸ್ಥೆ ನೀಡಿಕೊಂಡು ಬಂದಿದೆ. ಸೊ ಇವತ್ತು ಯಾವುದೋ ವೈಯಕ್ತಿಕ ಕಾರಣಗಳಿಗೋಸ್ಕರ ಇವತ್ತು ಅಪಪ್ರಚಾರ ಆಗ್ತಾ ಇದೆ. ಬಹುಶಃ ಇದನ್ನು ಸಮಾಜ ಅರ್ಥಕೊಳ್ಬೇಕು ಮತ್ತು ಇಂದು ನಿಲ್ಲಬೇಕು. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥವರಿಗೆ ಪ್ರೋತ್ಸಾಹ ಆಗುವಂಥ ಕೆಲಸವು ಆಗಬೇಕಾಗಿದೆ. ಹಾಗಾಗಿ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕೆಲಸಗಳನ್ನು ಮತ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಎಲ್ಲ ಕೆಲಸಗಳನ್ನು ಬಹಳ ಹತ್ತಿರದಿಂದ ನೋಡಿದಂಥವನು. ಇದು ಸಮಾಜಕ್ಕೆ ಉಪಯುಕ್ತ ಆಗಿದೆ ಮತ್ತು ಈ ರೀತಿ ಕೆಲಸ ಮಾಡುವಂಥದ್ದನ್ನು ಅವರು ಮುಂದುವರಿಸಬೇಕು ಮತ್ತು ಇನ್ನು ಅವರಿಗೆ ಭಗವಂತ ಶಕ್ತಿ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ.